ಇಂದಿರಾ ಕ್ಯಾಂಟೀನ್ ನಲ್ಲಿ ನಾನ್ ತಿಂದಿದ್ದ ತಿಂಡಿ ಹೆಂಗಿತ್ತು ಅಂತ ಕೇಳಿದ್ರೆ ನೀವೆಲ್ಲರೂ ಶಾಕ್ ಆಗ್ತೀರಾ. ಇವತ್ತು ನಾನು ನಮ್ಮಮ್ಮ 1 kg ಮಟನ್ ತಗೊಂಡು ಮನೆಗೆ ಹೋದ್ವಿ. ನಾನು ಫ್ರೆಶ್ ಅಪ್ ಆಗಿ ನಮ್ ಪಿರಿಗೆ ಯಾವ ತರ ಕ್ವಾಟ್ಲೆ ಕೊಡ್ತಿದ್ದೆ ಅಂದ್ರೆ ನೀವಂತೂ ಬಿದ್ದು ಬಿದ್ದು ನಗೋದಂತೂ ಗ್ಯಾರಂಟಿ. ಇದ್ರ ಹೆಸರು ಪಿರಿ, ನೀವೆಲ್ಲ ಕರಿಬೇಕು ಪಾನಿಪುರಿ ಅಲ್ವಾ ಪಿರಿ? ನೋಡಿ ಗಾಯ್ಸ್, ಹೂ ಅಂತೂ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ. ಇವತ್ತು ನಮ್ಮಮ್ಮ ಮೆಣಸಿನಕಾಯಿ ಒಣ ಹಾಕಿ ಒಂದ್ ಬಾಕ್ಲಲ್ಲಿ ನಾನು ಇನ್ನೊಂದ್ ಬಾಕ್ಲಲ್ಲಿ ಪಿರಿ ಇಬ್ರು ಕುತ್ಕೊಂಡ್ ಕಾಯ್ರಿ ಅಂತ ಬಿಟ್ಟಿದ್ರೆ ನಮ್ ಪಿರಿ ಈ ಕವರ್ ಒಳಗೆ ಹೋಗಿ ಬಚಿಕೊಂಡಿತ್ತು. ನಾನ್ ನೋಡಿದ ಕೂಡ್ಲೆ ಈ ಕಡೆ ಮನೆಗೆ ಬುಡು ಅಂತ ಓಡೋಯ್ತು. ಬೆಕ್ಕೆ ಎಷ್ಟು ಸೋಂಬೇರಿತನ ಮಾಡಿದ್ರೆ ಮನುಷ್ಯರಾಗಿರೋ ನಾವು ಎಷ್ಟ್ ಮಾಡ್ಬೋದು. ಆಯ್ತು, ಆಮೇಲೆ ನಮ್ಮ ಬೀರೂರಿನಲ್ಲೂ ಸಹ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹತ್ರ ಇಂದಿರಾ ಕ್ಯಾಂಟೀನ್ ಓಪನ್ ಆಗಿದೆ ಅಂತ ಎಲ್ರಿಗೂ ಗೊತ್ತು. ಆದ್ರೆ ನಾನು ಯಾವತ್ತೂ ಹೋಗಿರ್ಲಿಲ್ಲ ಅಂತ ಇವತ್ತು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ನೋಡೋಣ ಅಂತ ಹೋಗಿದ್ದೆ. ತಿಂಡಿಗೆ ಇಡ್ಲಿ ಇರುತ್ತೆ ಅನ್ಸುತ್ತೆ. ನಾವ್ ಹೋದಾಗ ಇಡ್ಲಿ ಖಾಲಿ ಆಗಿತ್ತು, ಹಂಗಾಗಿ ಖಾರ ಪೊಂಗಲ್ ಕೊಟ್ರು. ಇದು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಆಗಿರಲ್ಲ. ಇಲ್ಲಿ ಟೇಸ್ಟ್ ಹೆಂಗಿರುತ್ತೆ ಅಂತ ನೋಡೋಣ ಅಂತ ಬಂದಿದ್ದೆ ಅಷ್ಟೇ. ಟೇಸ್ಟ್ ಚೆನ್ನಾಗಿತ್ತು, ಬೆಟರ್ ಆಗಿತ್ತು. ಹಂಗಂತ ನನ್ ವಿಡಿಯೋ ನೋಡ್ಕೊಂಡು ಇಲ್ಲಿ ತಿನ್ಬಿಟ್ಟು ನೀವು ಚೆನ್ನಾಗಿರ್ಲಿಲ್ಲ ಅಂತ ಹೇಳ್ಬೇಡಿ. ಯಾಕಂದ್ರೆ ಇಲ್ಲಿ ಕೊಡ್ತಿರೋದು 10 ರೂಪಾಯಿಗೆ 50 ರೂಪಾಯಿ ಪ್ಲೇಟ್, 100 ರೂಪಾಯಿ ಪ್ಲೇಟ್ ಅಲ್ಲ. ನಾನು ಊಟದ ವಿಷಯದಲ್ಲಿ, ತಿಂಡಿ ವಿಷಯದಲ್ಲಿ ಅದೇ ಇರ್ಬೇಕು ಇದೇ ಇರ್ಬೇಕು ಅಂತ ಮಾಡ್ಕೊಂಡು ತಿನ್ನೋಳಿಗೆ ಇಷ್ಟ ಆಗಿದೆ ಅಂದ್ರೆ ನಿಮ್ಗೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ. ಇಂದಿರಾ ಕ್ಯಾಂಟೀನ್ ನಲ್ಲಿ ತಿಂಡಿ ಊಟ ಯಾವ ತರ ಇರುತ್ತೆ ಅನ್ನೋಕೋಸ್ಕರ ವಿಡಿಯೋ ಮಾಡಿದೀನಿ ಅಷ್ಟೇ. ಮತ್ತೆ ಭೇಟಿಯಾಗುವ, ಬಾಯ್.